ಓಕೆ, ಈಗ ಸ್ಟಾರ್ಟಿಂಗ್ ಡೇಸ್ ಇಂದ ನಾವು ನೋಡ್ಕೊಂಡ್ ಬರ್ತಾ ಇದ್ರೆ ಸಂಗೀತ ಮತ್ತೆ ಕಾರ್ತಿಕ್ ಮಧ್ಯೆ ಸ್ವಲ್ಪ ಅವಾಗ ಗಲಾಟೆ ಆಗೋದು ಕಾಮನ್. ಅದು ಗಲಾಟೆ ಮಾಡ್ತಾರೆ ಮತ್ತೆ ಒಂದಾಗ್ತಾರೆ ಈ ತರದೆಲ್ಲಾನು. ಬಟ್ ಈ ವೀಕ್ ನಲ್ಲಿ ಸ್ವಲ್ಪ ಅದು ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿದ್ಯಾ ಅಂತ. ಯಾಕಂದ್ರೆ ಸಂಗೀತ ಒಂದ್ ಅಲಿಗೇಷನ್ ಮಾಡ್ತಾರೆ, ಕಾರ್ತಿಕ್ ವಿನಯ್ಗೆ ಬಕೆಟ್ ಹಿಡಿತಾ ಇದಾರೆ ಅಂತ ಅನ್ಸುತ್ತೆ ನನ್ಗೆ ಅಂತ. ಇಡೀ ಮನೆಯಲ್ಲಿ ಆ ಸ್ಟೇಟ್ಮೆಂಟ್ ಸ್ಟ್ಯಾಂಡ್ ಆಗೋದು ಅವ್ರೊಬ್ರೇನೆ. ನಿಮಗ್ ಹಂಗ ಅನ್ಸುತ್ತಾ ಕಾರ್ತಿಕ್ ವಿನಯ್ ಬಕೆಟ್ ಹಿಡಿತಾ ಇದಾರೆ? ಬಿಕಾಸ್ ನೀವಾದ್ರೆ ತುಂಬಾ ಹತ್ರದಿಂದ ನೋಡಿರ್ತೀರಿ, 3 ವಾರ ಅವ್ರ ಜೊತೆಗಿದ್ರಿ. ಡೆಫಿನೆಟ್ಲಿ ಇಲ್ಲ, ಬಿಕಾಸ್ ಮನೆ ಒಳಗೆ ಆಗ್ಲಿ ಆಚೆನೆ ಆಗ್ಲಿ ಗಂಡು ಮಕ್ಳು ಹೆಂಗೆ ಅಂತ ಎಲ್ಲಾರ್ಗು ಗೊತ್ತು. ಜಗಳ ಆಡ್ತಾರೆ, ಕಿತ್ತಾಡ್ತಾರೆ, ಬಟ್ ಒಂದಾಗ್ತಾರೆ. ಅವ್ರ ಕ್ಯಾರೆಕ್ಟರ್ಗಳೇ ಹಾಗೆ, ಗಂಡು ಮಕ್ಳೇ ಹಾಗೆ. ಅದೇ ಹೆಣ್ಣು ಮಕ್ಳು ಇರ್ತಾರೆ, ಬಟ್ ನಾವೆಲ್ಲ ಹೆಂಗೆ ಅಂದ್ರೆ ಆ ಗ್ರಜ್ಜಿನೇ ಇಟ್ಕೊಂಡಿರ್ತೀವಿ. ಬಟ್ ಹುಡುಗರು ಆತರ ಅಲ್ಲ. ಸೊ ಅವ್ರು ಒಂದೇ ಸೇಮ್ ಬಟ್ಟೆ ಹಾಕೊಂಡಿದ್ರು ಅವ್ರು ಖುಷಿಯಾಗಿ ಹಾಕೊಂತಾರೆ ಬ್ರೋ ಅನ್ಕೊಂಡು. ಬಟ್ ಹುಡುಗಿರು ಅದೇ ಸೇಮ್ ಬಟ್ಟೆ ಹಾಕೊಂಡ್ರೆ ಜಲಸಿ ಅಂತ ಅಂತಾರೆ. ಸೊ ಆತರ ಅವರು ಜಗಳ ಆಡೋದು ಬಿಡೋದು ಅವ್ರ ಫ್ರೆಂಡ್ಶಿಪ್. 10 ವರ್ಷದಿಂದ ಫ್ರೆಂಡ್ಸ್ ಅವ್ರಿಬ್ರು. ಸೊ ಮಧ್ಯದಲ್ಲಿ ಸಂಗೀತ ಅವರು ಅದನ್ನ ಜಡ್ಜ್ ಮಾಡಿ ಕಮೆಂಟ್ ಮಾಡೋದು ತುಂಬಾ ತಪ್ಪು ಅಂತ ಅನಿಸ್ತು ಅವ್ರ ಫ್ರೆಂಡ್ಶಿಪ್ ಬಗ್ಗೆ. ಅವ್ರು ಯಾವಾಗ ಬೇಕಾದ್ರೂ ಜಗಳ ಆಡ್ಕೊಳ್ಳಿ, ಅವ್ರು ಯಾವಾಗ ಬೇಕಾದ್ರೂ ಒಂದಾಗ್ಲಿ, ಅದು ಅವ್ರಿಗೆ ಬಿಟ್ಟಿರೋ ಫ್ರೆಂಡ್ಶಿಪ್. ಅದ್ರ ಮಧ್ಯ ಇವ್ರು ಹೋಗ್ಬಾರ್ದಾಗಿತ್ತು ಅಂತ ನನಗೆ ಅದೊಂದು ಕಮೆಂಟ್ ಮಾಡಬಾರ್ದಾಗಿತ್ತು. ಅದ್ ಮಾಡಿದ್ದಕ್ಕೆ ಕಾರ್ತಿಕ್ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ಅವ್ರು ಇದೊಂದೇ ರೀಸನ್ ನಂಗೆ ಕಾರ್ತಿಕ್ ಅವ್ರು ತುಂಬಾ ಇಷ್ಟ ಆಗೋದು. ಸಂಗೀತ ಅವ್ರು ಕ್ಲೋಸ್ ಇದಾರೆ ಅಂತ ಅವ್ರಿಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಕ್ ಹೋಗಲ್ಲ. ತಪ್ಪಾಯ್ತು ಅಂತ ಅನ್ಸಿದ್ರೆ ಹೇಳ್ತಾರೆ ಮುಖದ ಮೇಲೆ.